ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ತುಂಬೆ ಗಿಡ. ಈ ಒಂದು ತುಂಬೆ ಗಿಡವನ್ನು ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಇದು ಆಯುರ್ವೇದಿಕ್ ಪದ್ಧತಿಗಳಲ್ಲಿ ಹಾವು, ಚೋಳು, ಮಂಡ್ರುಗಪ್ಪೆ ಈ ಥರದ್ದೇನಾದರೂ ಕಚ್ಚಿದರೆ ಇದರ ಬೇರು, ಇದ್ರ ಕಾಂಡ, ಇದ್ರ ಎಲೆಗಳನ್ನೆಲ್ಲ ಕುಟ್ಟಿ ಚೂರ್ಣ ಮಾಡಿ ಅದರ ರಸವನ್ನು ಯಾರಿಗೆ ಹಾವು, ಚೋಳು, ಮಂಡ್ರುಗಪ್ಪೆ ಕಚ್ಚಿರ್ತವೆ ಅಂಥವ್ರಿಗೆ ಕುಡಿಸೋದ್ರಿಂದ ಅದು ಏನೇನೋ ವಿಚಾರಗಳು ಅದು ಕುಡಿಸೋದ್ರಿಂದ ಅದು ವಾಮಿಟ್ ಆಗಿ ಅದರ ಒಂದು ವಿಷ ಈಚೆ ಬರ್ತದೆ ಅಂತಂದ್ಬಿಟ್ಟು ನಮ್ಮ ಹಿರಿಕರು ಹೇಳೋರು. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಆಯುರ್ವೇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹತ್ರ ಅಷ್ಟೊಂದು ಮಾಹಿತಿ ಇಲ್ಲ, ಆಯಿತಾ. ಇದನ್ನು ಆಯುರ್ವೇದಕ್ಕೆ ಸಂಬಂಧಪಟ್ಟ ಹಾಗೂ ಕೆಲವೊಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಇದನ್ನು ಉಪಯೋಗಿಸ್ತಾರೆ ಅಂತಂದ್ಬಿಟ್ಟು ಕೇಳ್ಪಟ್ಟಿದ್ದೀನಿ. ಮತ್ತು ಕೆಲವೊಂದು ಬಿದ್ದು ಗಾಯ ಆದಾಗ ಆಕ್ಸಿಡೆಂಟು ಅಂಥದ್ದಿಂಥದ್ದಾಗಿ ಗಾಯಗಳಾಗಿರ್ತದಲ್ಲ, ಆವಾಗೆಲ್ಲ ಇದ್ರ ಸೊಪ್ಪನ್ನು ಕಿತ್ತು ಅದಕ್ಕೆ ಸುಣ್ಣವನ್ನು ಬೆರೆಸಿ ಅದನ್ನು ಚೆನ್ನಾಗಿ ಅರೆದು ಕುಟ್ಟಿ ಚೂರ್ಣ ಮಾಡಿ ಅದನ್ನು ಬಿಳಿ ಬಟ್ಟೆಯಲ್ಲಿ ಕಟ್ಟೋದ್ರಿಂದನೂ ಆ ಗಾಯ ಬೇಗ ಗುಣವಾಗ್ತದೆ ಅನ್ನೋದು ಸಹ ಕೇಳ್ಪಟ್ಟಿದ್ದೀನಿ. ಇದ್ಯಾವುದು ನನ್ನ ಅನುಭವಕ್ಕೆ ಬಂದಿಲ್ಲ, ನಾನು ಯಾವುದೂ ಮಾಡಿಲ್ಲ, ಆಯಿತಾ. ನಾನು ಹೇಳಿರೋದನ್ನ ಕೇಳಿರೋದು ಅಷ್ಟೇ. ಇನ್ನು ತಾಂತ್ರಿಕ ವಿಚಾರದಲ್ಲಿ ನನಗೆ ಅನುಭವ ಇರೋಂಥ ವಿಚಾರಗಳು ಮಾತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇವತ್ತು ನಾಳೆ ನೀವು ಆ ಪ್ರಯೋಗ ಮಾಡಿ ನಮ್ಮ ಗುರುಗಳೇ ಇದಾಗಿಲ್ಲ ನಾನು ಏನು ಮಾಡಲಿ ಅಂತ ಅಂದ್ಬಿಟ್ಟು ನೀವು ನಮಗೆ ಫೋನ್ ಮಾಡೋದು ಆ ಥರದ್ದೆಲ್ಲ ಇರಬಾರ್ದು ಅಲ್ವಾ. ಆ ಒಂದು ಉದ್ದೇಶಕ್ಕೋಸ್ಕರವಾಗಿ ಹೇಳೋಂಥ ಒಂದು ವಿಚಾರ. ತಾಂತ್ರಿಕ ವಿಚಾರದಲ್ಲಿ ಈ ಒಂದು ವನಸ್ಪತಿಯನ್ನು ಕೆಲವೊಂದು ಶಿವನಿಗೆ ಅತ್ಯದ್ಭುತವಾಗಿರ್ತಕ್ಕಂಥ ಪ್ರಿಯವಾಗಿರ್ತಕ್ಕಂಥ ಒಂದು ವನಸ್ಪತಿ. ಮಾಘ ಮಾಸದಲ್ಲಿ ಅಂದರೆ ಧನುರ್ಮಾಸದಲ್ಲಿ ಶಿವನಿಗೆ ಈ ಹೂವನ್ನು ಬಿಡಿಸಿ ಇದನ್ನು ತಗೊಂಡೋಗಿ ಶಿವನ ತಲೆ ಮೇಲೆ ಇಟ್ಟು ಶಿವನಿಗೆ 3 ಚಮ್ಮು ನೀರು ಹಾಕೋದ್ರಿಂದ ಮಾಘ ಸ್ನಾನದಲ್ಲಿ ಇದನ್ನು ಉಪಯೋಗಿಸೋದ್ರಿಂದ ಅತ್ಯದ್ಭುತವಾಗಿರ್ತಕ್ಕಂಥ ಫಲಕಾರಿಯಾಗಿರ್ತಕ್ಕಂಥ ಫಲಗಳು ಸಿಗ್ತದೆ, ಆಯಿತಾ. ಇನ್ನು ಅದು ಬಿಟ್ಟು ತಾಂತ್ರಿಕವಾಗಿ ನಾವು ಬಂದಾಗ ಈ ಒಂದು ಗಿಡಮೂಲಿಕೆಯ ಬೇರು ಮತ್ತು ಇದರ ಒಂದು ಹೂವು ಮತ್ತು ಇದರ ಒಂದು ಬೇರನ್ನು ಚೆನ್ನಾಗಿ ಒಣಗಿಸಿ ಕುಟ್ಟಿ ಚೂರ್ಣ ಮಾಡಿ ಇದನ್ನು ತಿಲಕದ ರೀತಿಯಲ್ಲಿ ಇಟ್ಕೊಳೋದ್ರಿಂದ ವಶೀಕರಣ ಪ್ರಯೋಗ ಆಗ್ತದೆ, ಆಯಿತಾ. ಇದನ್ನ ಯಾವ ರೀತಿ ತರಬೇಕು ಅಂತಂದರೆ ಕಪ್ಪು ಹಸುವಿನ ಬಾಲದ ಕೂದಲನ್ನ ತಗೊಂಬಂದು ಅದನ್ನು ಕಂಕಣದ ರೀತಿಯಲ್ಲಿ ಈ ಗಿಡಕ್ಕೆ ತುಂಬೆ ಗಿಡಕ್ಕೆ ಕಟ್ಟಿದ್ದಾದಮೇಲೆ ಅದಕ್ಕೆಲ್ಲ ಅಭಿಮಂತ್ರಿಸಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಷೋಡಶೋಪಚಾರಗಳನ್ನು ಪೂಜೆ ಮಾಡಿ ಬಿಲ್ಪತ್ರೆ, ವಿಭೂತಿ, ಗಂಧ, ಅಕ್ಷತೆ, ಅರಿಶಿನ, ಕುಂಕುಮ, ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ ಈ ಥರದ್ದೆಲ್ಲ ಇಟ್ಟು ಪೂಜೆ ಮಾಡಿ ಸಾತ್ವಿಕವಾಗಿ ಮಾಡ್ಕೊಳ್ಳೋದ್ರಿಂದ ವಶೀಕರಣ ಪ್ರಯೋಗಗಳು ಸಾಕಷ್ಟು ರೀತಿಯಲ್ಲಿ ಆಗ್ತದೆ, ಆಯಿತಾ. ಕಪ್ಪು ಹಸುವಿನ ಬಾಲದ ಕೂದಲನ್ನು ಕಂಕಣದ ರೀತಿಯಲ್ಲಿ ಕಟ್ಟೋದು ಮಾತ್ರ ಮರಿಬಾರ್ದು, ಆಯಿತಾ. ಇದು ಒರಿಜಿನಲ್ಲು ವಶೀಕರಣ ಪ್ರಯೋಗ, ಆಯಿತಾ. ಇದು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ, ಭಗವಂತ ಒಳ್ಳೇದು ಮಾಡಲಿ. ಶೀಘ್ರದಲ್ಲಿ ಸರ್ವಜನ, ಸರ್ವಸ್ತ್ರೀ, ಸರ್ವಪುರುಷ ವಶೀಕರಣಕ್ಕೆ ಈ ಒಂದು ಪ್ರಯೋಗ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತದೆ, ಆಯಿತಾ. ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.